ಅಧಿವೇಶನ ಉದ್ದೇಶಿಸಿ ಗವರ್ನರ್ ಭಾಷಣಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಭಾಷಣದ 11 ಪ್ಯಾರಾವನ್ನ ಕೈಬಿಡಲು ಗವರ್ನರ್ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಅಧಿವೇಶನವನ್ನ ಉದ್ದೇಶಿಸಿ ಗವರ್ನರ್ ಭಾಷಣಕ್ಕೆ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಭಾಷಣದ 11 ಪ್ಯಾರಾವನ್ನ ಕೈಬಿಡಲು ಗವರ್ನರ್ ಈಗಾಗಲೇ ಸೂಚಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನರೇಗಾ ಸಂಬಂಧವಿರೋ ಮಾಹಿತಿಯನ್ನ ಕೈಬಿಡುವಂತೆ ಗವರ್ನರ್ ಪಟ್ಟು ಹಿಡಿದಿದ್ದಾರೆ. ಕೈ ಬಿಡಬೇಕೋ ಬೇಡವೋ ಎಂಬ ಬಗ್ಗೆ ಸರ್ಕಾರ ಚರ್ಚೆಯನ್ನ ಮಾಡುತ್ತೆ. ಅದಾದ ಬಳಿಕ ತಿಳಿಸಲಿದೆ ಸರ್ಕಾರದಿಂದ. ಅಂತಿಮವಾಗಿ ರಾಜ್ಯಪಾಲರಿಗೆ ಸರ್ಕಾರ ತಿಳಿಸುತ್ತೆ. ಅಂದ್ರೆ ಪ್ಯಾರಾಗ್ರಾಫ್ ಏನಿದೆ, 11 ಪ್ಯಾರಾ ಏನಿದೆ, ಅದನ್ನ ಕೈ ಬಿಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸರ್ಕಾರ ಮೊದಲು ಚರ್ಚೆ ಮಾಡಿ ಅದಾದ ಬಳಿಕ ಅವರಿಗೆ ತಿಳಿಸುತ್ತೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ರವರು ತಿಳಿಸಿದ್ದಾರೆ. ಸರ್ಕಾರದ ಮನವೊಲಿಕೆ ಬಳಿಕ ರಾಜ್ಯಪಾಲರು ನಿರ್ಧಾರವನ್ನ ಮಾಡಿಕೊಳ್ತಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ರವರು ತಿಳಿಸಿದ್ದಾರೆ. ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳು 163 ಆರ್ಟಿಕಲ್ 163 ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್ ಸರ್ಕಾರ ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಹಿ ಶಾಲ್ ಅಡ್ರೆಸ್ ಆಸ್ ಪರ್ ದಿ ಆರ್ಟಿಕಲ್ 176(1) and 163 ದಿ ಸ್ಪೀಚ್ that is prepared by the cabinet. ಇದು ಒಂದು ಪದ್ಧತಿ. ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ. ಸಂವಿಧಾನ ಎಲ್ಲರಿಗೂ ಮೇಲೆ. ನಾಳೆ ಇದಿಷ್ಟು ಎಚ್.ಕೆ. ಪಾಟೀಲ್ ರವರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ಅಂದ್ರೆ ಎಚ್.ಕೆ. ಪಾಟೀಲ್ ರವರು ಈಗಾಗಲೇ ಕೆಲವೊಂದಷ್ಟು ಕಂಡೀಷನ್ಗಳನ್ನ ಕೂಡ ಹೇಳಿದ್ದಾರೆ. ಈ 11 ಪ್ಯಾರಾ ಏನಿದೆ ಅದನ್ನ ಕೈ ಬಿಟ್ರೆ ನಾನು ಸೂಚನೆಯನ್ನ ಅಂದ್ರೆ ಕೈ ಬಿಟ್ರೆ ಮಾತ್ರ ನಾನು ಭಾಷಣವನ್ನ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಗವರ್ನರ್ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಅವರು ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಸಿಎಂ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ಮಾನ್ಯ ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂಥೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸೋಕ್ಕೆ ತಯಾರಾಗಿದ್ವಿ. ಆದರೆ ಸರ್ಕಾರದ ಆಶಯಗಳು ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ಅದು ಸಂವಿಧಾನಿಕವಾಗಿ ಕೂಡ ಇರೋದಿಲ್ಲ ಅಂತ ಅದನ್ನು ಅವರಿಗೆ ತಿಳಿಸಿದ್ದೇವೆ. ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚರ್ಚೆಯ ನಂತರ ಈ ನಿರ್ಧಾರಗಳು ನಿಲುವುಗಳೇನಿದೆ ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಯೇ ತಗೋಬೇಕು. ಅದರಿಂದ ಮುಖ್ಯಮಂತ್ರಿಗಳನ್ನು ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವೆಲ್ಲ ಕೂಡ ಭೇಟಿ ಮಾಡಿ ಅವರೇನು ನಾವು ಚರ್ಚೆಯಿಂದ ಹೊರಬರ್ತೀವಿ